ಕರ್ನಾಟಕದ ಅವೈಸ್ ಅಹ್ಮದ್ ಅವರ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗೆ 900 ಕೋಟಿ ರು ಹೂಡಿಕೆ. ನಾಸಾ ಒಪ್ಪಂದ ಪಡೆದ ಮೊದಲ ಭಾರತೀಯ ಖಾಸಗಿ ಸಂಸ್ಥೆ ಎಂಬ ಐತಿಹಾಸಿಕ ಹೆಗ್ಗಳಿಕೆ. ಅಮೆರಿಕದ ಸ್ಪೇಸ್ ಎಕ್ಸ್ನಿಂದ ತನ್ನ ಕಂಪನಿಯ ಉಪಗ್ರಹ ಉಡಾವಣೆ ಮಾಡಿದ ಅವೈಸ್ ಅಹ್ಮದ್ ದೇಶಕ್ಕೆ ಕೀರ್ತಿ ತಂದ ಕರ್ನಾಟಕದ ಕಾಫಿನಾಡಿನ ಯುವಕ. ಕರ್ನಾಟಕದ ಮಲೆನಾಡಿನ ಹಳ್ಳಿಯೊಂದರ ಯುವಕ ಇಂದು ಜಾಗತಿಕ ಬಾಹ್ಯಾಕಾಶ ರಂಗದಲ್ಲಿ ಅದ್ಭುತ ಸಾಧನೆ ಮಾಡಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. 2019ರಲ್ಲಿ ಪಿಕ್ಸೆಲ್ ಎಂಬ ಏರೋಸ್ಪೇಸ್ ಕಂಪನಿಯೊಂದನ್ನ ಆರಂಭಿಸಿ ಆ ಕಂಪನಿ ತಯಾರಿಸಿದ ಉಪಗ್ರಹವನ್ನ ಅಮೆರಿಕದ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಕಾಫಿನಾಡಿನ ಯುವ ಉದ್ಯಮಿಯೊಬ್ಬರು ಇಡೀ ದೇಶವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ಉದ್ಯಮಿ ಅವೈಸ್ ಅಹ್ಮದ್ ಸಹ ಸಂಸ್ಥಾಪಕ ಕ್ಷಿತಿಜ್ ಖಂಡೇಲ್ವಾಲ್ ಅವರೊಂದಿಗೆ ಸೇರಿ ಆರಂಭಿಸಿರುವ ಭಾರತದ ಪ್ರಮುಖ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಪಿಕ್ಸೆಲ್ಗೆ ಜಾಗತಿಕ ಹೂಡಿಕೆದಾರರಿಂದ 900 ಕೋಟಿ ರೂಪಾಯಿಯನ್ನ ಸಂಗ್ರಹಿಸಿ ಸುದ್ದಿಯಾಗಿದ್ದಾರೆ. ವಿಶೇಷವೆಂದರೆ ಈ ಹೂಡಿಕೆದಾರರ ಪಟ್ಟಿಯಲ್ಲಿ ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯೂ ಸೇರಿದೆ. ಈ ಭಾರಿ ಯಶಸ್ಸಿನ ಬೆನ್ನಲ್ಲೇ ಪಿಕ್ಸೆಲ್ ಸಂಸ್ಥೆಯು ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ಹಾಗೂ ವಿಶ್ವವಿಖ್ಯಾತ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾದಿಂದ ನೇರ ಕಾಂಟ್ರಾಕ್ಟ್ ಪಡೆದ ಭಾರತೀಯ ಮೊದಲ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಪಟ್ಟಣದಲ್ಲಿ ಮೆಡಿಕಲ್ ಶಾಪ್ ಹೊಂದಿರುವ ನದೀಮ್ ಅಹ್ಮದ್ ಹಾಗೂ ಗಜಾಲಾ ತಾಶ್ಮೀನ್ ದಂಪತಿಯ ಪುತ್ರ ಅವೈಸ್ ಅಹ್ಮದ್ ಈ ಸಾಧನೆ ಮಾಡಿದ ಕಾಫಿನಾಡಿನ ಯುವಕ. ಇವರ ಮಾಲಕತ್ವದ ಪಿಕ್ಸೆಲ್ ಕಂಪನಿ ತಯಾರಿಸಿದ ಶಕುಂತಲಾ ಎಂಬ ಹೆಸರಿನ ಉಪಗ್ರಹವನ್ನ 2022ರ ಏಪ್ರಿಲ್ 1ರಂದು ಅಮೆರಿಕದ ಸ್ಪೇಸ್ ಎಕ್ಸ್ ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. 10, 9, 8, 7, 6, 5, 4, 3, 2, 1. Mission and liftoff of Transporter 4. ಅವೈಸ್ ಅಹ್ಮದ್ ಅವರ ಸಂಶೋಧನೆಯಾಗಿರುವ ಈ ಉಪಗ್ರಹ ಬೇರೆ ಎಲ್ಲ ಉಪಗ್ರಹಗಳಿಗಿಂತ 50%ಕ್ಕೂ ಹೆಚ್ಚು ಡೇಟಾವನ್ನ ಬಿಡುಗಡೆಗೊಳಿಸುತ್ತದೆ. ಈ ಉಪಗ್ರಹ ಭೂಮಿಯ ಚಲನವಲನದ ಫೋಟೋ, ಕೃಷಿ ಪ್ರಗತಿ, ಹವಾಮಾನದ ಮಾಹಿತಿ ಸೇರಿದಂತೆ ವಿವಿಧ ರೀತಿಯ ಮಾಹಿತಿಯನ್ನ ರವಾನಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅವೈಸ್ ಅಹ್ಮದ್ ಅವರ ಈ ಯಶಸ್ಸಿನ ಹಿಂದಿನ ಕತೆ ಇಂದಿನ ಯುವ ಪೀಳಿಗೆಗೆ ಅಷ್ಟೇ ಪ್ರೇರಣಾದಾಯಕವಾಗಿದೆ. ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಅವೈಸ್ ಅವರಿಗೆ 8ನೇ ತರಗತಿಯವರೆಗೆ ಇಂಟರ್ನೆಟ್ ಸೌಲಭ್ಯದ ಪರಿಚಯವೇ ಇರಲಿಲ್ಲ. ಬಾಲ್ಯದಲ್ಲಿ ಯಾವುದೇ ಆಧುನಿಕ ಡಿಜಿಟಲ್ ಸೌಕರ್ಯಗಳಿಲ್ಲದಿದ್ದರೂ ಕೇವಲ ಎನ್ಸೈಕ್ಲೋಪೀಡಿಯಾಗಳನ್ನ ಓದುತ್ತಾ ಬಾಹ್ಯಾಕಾಶ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಅಪಾರ ಆಸಕ್ತಿ ಹಾಗೂ ದೊಡ್ಡ ಕನಸುಗಳನ್ನ ಬೆಳೆಸಿಕೊಂಡರು. I always loved space, and I think that was a function of my father being very specific about my education, not only in school but outside of it as well. So he used to get me these encyclopedias, I remember, and a couple of them were very space and universe focused. So reading about black holes, the stars, the solar system, I think that's when that love for space began. ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ದೇಶದ ಪ್ರತಿಷ್ಠಿತ ಬಿಟ್ಸ್ ಪಿಲಾನಿ ಸಂಸ್ಥೆಯನ್ನ ಸೇರಿದ ಇವರು ಅಲ್ಲಿ ಗಣಿತಶಾಸ್ತ್ರ ಅಧ್ಯಯನ ಮಾಡಿದರು. ಕಾಲೇಜು ದಿನಗಳಲ್ಲೇ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ವಿದ್ಯಾರ್ಥಿ ಪ್ರಾಜೆಕ್ಟ್ಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಲ್ಲದೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಹೈಪರ್ಲೂಪ್ ಸ್ಪರ್ಧೆಯಲ್ಲೂ ಭಾಗವಹಿಸಿ ತಮ್ಮ ತಾಂತ್ರಿಕ ಪ್ರತಿಭೆಯನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟರು. ವಿಶ್ವದಾದ್ಯಂತ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ನಿಖರ ಮತ್ತು ಗುಣಮಟ್ಟದ ಸ್ಯಾಟಲೈಟ್ ಡೇಟಾ ಲಭ್ಯವಿಲ್ಲದಿರೋದನ್ನ ಸೂಕ್ಷ್ಮವಾಗಿ ಗಮನಿಸಿದ ಅವೈಸ್ ಮತ್ತು ಕ್ಷಿತಿಜ್ ಈ ಕೊರತೆಯನ್ನ ನೀಗಿಸಲು 2019ರಲ್ಲಿ ಪಿಕ್ಸೆಲ್ ಸಂಸ್ಥೆಯನ್ನ ಸ್ಥಾಪಿಸಿದರು. ಸಾಮಾನ್ಯ ಉಪಗ್ರಹಗಳಿಗಿಂತ ಭಿನ್ನವಾಗಿ ಇವರ ಪಿಕ್ಸೆಲ್ ಉಪಗ್ರಹಗಳು ಹೈಪರ್ ಸ್ಪೆಕ್ಟ್ರಲ್ ಚಿತ್ರಗಳನ್ನ ಸೆರೆ ಹಿಡಿಯುವ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿವೆ. ಈ ತಂತ್ರಜ್ಞಾನವು ಬರಿಗಣ್ಣಿಗೆ ಅಥವಾ ಸಾಮಾನ್ಯ ಉಪಗ್ರಹಗಳಿಗೆ ಕಾಣಿಸದ ಬೆಳೆಗಳ ಹಾನಿ, ಭೂಮಿಯೊಳಗಿನ ಮಿಥೇನ್ ಅನಿಲ ಸೋರಿಕೆ, ಪರಿಸರ ಮಾಲಿನ್ಯ, ನೀರಿನ ಗುಣಮಟ್ಟ ಮತ್ತು ಕಾನೂನು ಬಾಹಿರ ಗಣಿಗಾರಿಕೆಯನ್ನ ಮುಂಚಿತವಾಗಿಯೇ ಅತ್ಯಂತ ನಿಖರವಾಗಿ ಪತ್ತೆ ಹಚ್ಚಲು ನೆರವಾಗುತ್ತದೆ. ಇದು ರೈತರು ಮತ್ತು ಸರ್ಕಾರಗಳಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗಿದೆ. ಶಕುಂತಲಾ ಉಪಗ್ರಹ ಉಡಾವಣೆಗೂ ಮುನ್ನ ಅವೈಸ್ ಅಹ್ಮದ್ ಅವರು ಈ ಹಿಂದೆ ತಯಾರಿಸಿದ್ದ ಆನಂದ್ ಎಂಬ ಹೆಸರಿನ ಉಪಗ್ರಹವನ್ನ ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಿಂದಲೇ ಉಡಾವಣೆ ಮಾಡಲು ತಯಾರಿ ನಡೆದಿತ್ತು. ಆದರೆ ಇಸ್ರೋದಿಂದ ಉಡಾವಣೆ ಮಾಡಲು ದಿನಾಂಕ ಸಿಗದ ಹಿನ್ನೆಲೆಯಲ್ಲಿ ಆ ಉಪಗ್ರಹ ಉಡಾವಣೆಯ ಕೆಲಸ ನೆನೆಗುದಿಗೆ ಬಿದ್ದಿತ್ತು. ಬಳಿಕ ಆನಂದ್ ಉಡಾವಣೆ ಅದೇ ವರ್ಷ ನವೆಂಬರ್ 26ರಂದು ನಡೆದಿತ್ತು. ಈಗ ಪಿಕ್ಸೆಲ್ ಸಂಸ್ಥೆಯು ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಈಗಾಗಲೇ 6 ಪ್ರಮುಖ ಫೈರ್ಫ್ಲೈ ಉಪಗ್ರಹಗಳನ್ನ ಯಶಸ್ವಿಯಾಗಿ ಕಕ್ಷೆಗೆ ಉಡಾವಣೆ ಮಾಡಿದೆ.
2025ರಲ್ಲಿ ಫೈರ್ಫ್ಲೈ 1-2-3 ಉಪಗ್ರಹವನ್ನ 2025ರ ಜನವರಿ 14ರಂದು ಉಡಾವಣೆ ಮಾಡಲಾಯಿತು. ಅದೇ ವರ್ಷ 2025ರ ಆಗಸ್ಟ್ 26ರಂದು ಫೈರ್ಫ್ಲೈ 4-5-6 ಉಪಗ್ರಹವನ್ನ ಉಡಾವಣೆ ಮಾಡಲಾಯಿತು. ಅವೈಸ್ ಅಹ್ಮದ್ ಆಲ್ದೂರು ಪಟ್ಟಣದ ರೋಸ್ಬಡ್ ಅಕ್ಷರ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು, ಪ್ರೌಢ ಶಿಕ್ಷಣವನ್ನ ಆಲ್ದೂರಿನ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಮುಗಿಸಿದ್ದರು. ಪಿಯು ಶಿಕ್ಷಣವನ್ನ ಮಂಗಳೂರಿನಲ್ಲಿ ಪಡೆದಿದ್ದಾರೆ. ಸಿಇಟಿಯಲ್ಲಿ 477ನೇ ರ್ಯಾಂಕ್ ಪಡೆದು ಆರ್ವಿ ಕಾಲೇಜಿನಲ್ಲಿ ಸೀಟು ಪಡೆದುಕೊಂಡಿದ್ದ ಅವರು ಜೆಇಇ ಪರೀಕ್ಷೆಯಲ್ಲೂ ಅತ್ಯುತ್ತಮ ರ್ಯಾಂಕ್ ಪಡೆದಿದ್ದರು. ನಂತರ ಬಿಟ್ಸ್ ಪಿಲಾನಿ ಸಂಸ್ಥೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಲ್ಲಿ ಗಣಿತದಲ್ಲಿ ಎಂಎಸ್ಸಿ ಸ್ನಾತಕ ಪದವಿ ಪಡೆದಿದ್ದಾರೆ. ಇವರ ಕಂಪನಿ ಅಮೆರಿಕದ ನಾಸಾ ಹಾಗೂ ರಕ್ಷಣಾ ವಿಭಾಗಕ್ಕೆ ಸೇರಿದ ರಾಷ್ಟ್ರೀಯ ವಿಚಕ್ಷಣಾ ಕಚೇರಿ ಎನ್ಆರ್ಒ ಜೊತೆಯೂ 5 ವರ್ಷಗಳ ಸುದೀರ್ಘ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಬೀತುಪಡಿಸಿದೆ. ಪ್ರತಿಷ್ಠಿತ ಟೈಮ್ ಪತ್ರಿಕೆಯು 2023ರ ಅತ್ಯುತ್ತಮ ಜಾಗತಿಕ ಆವಿಷ್ಕಾರಗಳಲ್ಲಿ ಒಂದು ಎಂದು ಪಿಕ್ಸೆಲ್ ಸಂಸ್ಥೆಯನ್ನ ಗುರುತಿಸಿ ಗೌರವಿಸಿತ್ತು. ಹಳ್ಳಿಯಲ್ಲಿ ಇಂಟರ್ನೆಟ್ ಇಲ್ಲದೆ ಬೆಳೆದ ಯುವಕ ಇಂದು ಇಡೀ ಜಗತ್ತೇ ಬೆರಗಾಗುವಂತಹ ಉಪಗ್ರಹ ತಂತ್ರಜ್ಞಾನವನ್ನ ನಿರ್ಮಿಸಿ ಭಾರತದ ಅತ್ಯಂತ ಯಶಸ್ವಿ ಯುವ ಬಾಹ್ಯಾಕಾಶ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಮಗನ ಸಾಧನೆ ಬಗ್ಗೆ ಮಾತನಾಡಿರುವ ಅವೈಸ್ ಅಹ್ಮದ್ ಅವರ ತಂದೆ ನದೀಮ್ ಅಹ್ಮದ್ ಅವರು, ನನ್ನ ಮಗ ತಯಾರಿಸಿದ ಶಕುಂತಲಾ ಎಂಬ ಹೆಸರಿನ ಉಪಗ್ರಹವನ್ನ ಅಮೆರಿಕದ ಸ್ಪೇಸ್ ಎಕ್ಸ್ ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಸಾಧನೆಗೆ ಇಡೀ ದೇಶವೇ ಅವನನ್ನ ಕೊಂಡಾಡುತ್ತಿದೆ. ನಮ್ಮ ದೇಶದ ಪ್ರತಿಭೆಗಳಿಗೆ ನಮ್ಮ ದೇಶದಲ್ಲೇ ಪ್ರೋತ್ಸಾಹ ದೊರೆತು ದೇಶದ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತಾಗಬೇಕು ಎಂದಿದ್ದಾರೆ. ಅವೈಸ್ ಅಹ್ಮದ್ ಅವರು ಈ ವರ್ಷ ಜನವರಿ 26ರಂದು ದೇಶದ ರಾಜಧಾನಿ ದಿಲ್ಲಿಯಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಧಿಕೃತ ಆಹ್ವಾನ ಪಡೆದುಕೊಂಡಿದ್ದರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.